ನಾನು ಸರೋಜಾ. ಈ ಸಂಜೆ ಫುಡ್ ಸ್ಪೆಷಲ್ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತು ನಾವು ಸ್ಪೆಷಲ್ ಒಂದು ಹೋಟೆಲ್ಗೆ ಕರ್ಕೊಂಡು ಬಂದಿದ್ದೀವಿ. ಬೆಂಗಳೂರಲ್ಲಿದ್ದರೂ ಕೂಡ ಸಾಕಷ್ಟು ಜನಕ್ಕೆ ಉತ್ತರ ಕರ್ನಾಟಕ ಊಟ ಅಂದರೆ ತುಂಬಾನೇ ಇಷ್ಟ. ಸೊ ಹಾಗಾಗಿ ಇವತ್ತು ಬಸವೇಶ್ವರ ಖಾನಾವಳಿ ಆನಂದರಾವ್ ಸರ್ಕಲ್ ಬಳಿ ಇರುವಂಥ ಬಸವೇಶ್ವರ ಖಾನಾವಳಿಗೆ ಬಂದಿದ್ದೀವಿ. ಆ ಹೋಟೆಲ್ ಹೇಗಿದೆ, ಅಲ್ಲಿನ ಫುಡ್ ಸ್ಪೆಷಲ್ ಏನಿದೆ ಅದನ್ನು ನೋಡ್ಕೊಂಬರೋಣ ಬನ್ನಿ. ಇದು ಬಸವೇಶ್ವರ ಖಾನಾವಳಿ. ಇಲ್ಲಿ 10 ವರ್ಷದಿಂದ ಕೆಲಸ ಮಾಡ್ತಾಯಿದ್ದೆ ಮೇಡಮ್. ವಾತಾವರಣ ಚೆನ್ನಾಗಿದೆ. ಇಲ್ಲಿ ಬರೋರೆಲ್ಲ ರೊಟ್ಟಿ ಊಟ ಕಸ್ಟಮರು. ರೊಟ್ಟಿ, ಎಣ್ಗಾಯಿ, ಮೊಳಕೆ ಕಾಳು, ಹೆಸರು ಕಾಳು ಎಲ್ಲ ಲೈಕ್ ಮಾಡ್ತಾರೆ. ಆಮೇಲೆ ಹೋಳಿಗೆ, ಶನಿವಾರ ಭಾನುವಾರ ಸ್ಪೆಷಲ್ ಮೀಲ್ಸ್, ಆಮೇಲೆ ಗೋಧಿ ಹುಗ್ಗಿ, ಪಲಾವು, ಬಜ್ಜಿ, ಆಮೇಲೆ ಹೋಳಿಗೆ, ಆಮೇಲೆ ಮಾಮೂಲಿ ಊಟ ರೊಟ್ಟಿ, 3 ಥರ ಪಲ್ಯ. ಬೇರೆ ಹೋಟೆಲ್ಗೆಲ್ಲ ನಾವೇನು ನೋಡಿದ್ದೀವಿ ಡೈಲಿ ಚೇಂಜ್ ಆಗ್ತಾರೆ, ಬಟ್ ಈ ಹೋಟೆಲ್ಗೆ ರೆಗ್ಯುಲರ್ ಕಸ್ಟಮರ್ಸ್ ಜಾಸ್ತಿ ಇದ್ದಾರೆ ಅಂತ ಕೇಳ್ಪಟ್ವಿ. ಹೌದು, ಕರೆಕ್ಟ್. ಆ ಖುಷಿ ಅದ್ರ ಬಗ್ಗೆ ಹೇಳಿ. ಇಲ್ಲಿ ಎಲ್ಲ ಬರೋರೆಲ್ಲ ಆಫೀಸ್ ಕಸ್ಟಮರ್ಸು, ವಿಧಾನಸೌಧ, ಹೈಕೋರ್ಟು, ಆಮೇಲೆ ಬೆಸ್ಕಾಮು, ಕಾವೇರಿ ಭವನು, ಇಲ್ಲೆಲ್ಲ ಆಫೀಸರ್ ಕಸ್ಟಮರ್ ಬರ್ತಾರೆ. ಶನಿವಾರ ಭಾನುವಾರ ಫ್ಯಾಮಿಲಿ ಕಸ್ಟಮರು. ಅದು ಫ್ಯಾಮಿಲಿ ಕಸ್ಟಮರ್. ಅವಾಗ ವೀಕ್ಡೇಸ್ ರಜೆ ಇರ್ತಲ್ಲ ಅವರಿಗೆ, ಶನಿವಾರ ಭಾನುವಾರ ಅವ್ರು ಜಾಸ್ತಿ ಇರ್ತಾರೆ. ಹೌದು, ಅಲ್ಲೆಲ್ಲ ಮೇಂಟೈನ್ ಮಾಡಿ ಎಲ್ಲ ಜನ ಬಿಟ್ಟಿದ್ದಾರೆ ಮೇಡಮ್. ಅಲ್ಲಿ ರೊಟ್ಟಿ ಮಾಡೋರು ಬೇರೆ, ಅಡುಗೆ ಮಾಡೋರು ಬೇರೆ, ಆಮೇಲೆ ಕೌಂಟ್ರಲ್ಲಿ ಎಲ್ಲ ನೋಡ್ಕೊಳ್ಳೋರು ಬೇರೆ, ಬಜ್ಜಿ ಹಪ್ಪಳ ಇದು ಬಿಡೋರು ಅದು ಸಪ್ರೇಟ್ ಜನ ಇಟ್ಟಿದ್ದಾರೆ. ಎಲ್ಲ ಮೇಂಟೆನೆನ್ಸ್ ಎಲ್ಲ ನೋಡ್ಕೊಂಡು. ಹೌದು ಮೇಡಮ್, ಕರೆಕ್ಟ್. ಕೋಸಂಬರಿ ಆಮೇಲೆ ಮೊಸರನ್ನ ಫುಲ್ ಪ್ರೀತಿಯಿಂದ ಇಷ್ಟಪಡ್ತೀನಿ. ಮೊಸರನ್ನ ಇಷ್ಟನಾ ನಿನಗೆ? ಊಟ ಚೆನ್ನಾಗಿರುತ್ತೆ. ಅದರಾಗೂ ರೊಟ್ಟಿ ಊಟ, ವೆಜಿಟೇರಿಯನ್ನು ಎಲ್ಲ ಇಷ್ಟಪಟ್ಟು ಊಟ ಮಾಡ್ತಕ್ಕಂಥದ್ದು ವೆಜಿಟೇರಿಯನ್ನು ನಮಗಂತೂ ತುಂಬ ಹಿಡಿಸ್ತದೆ. ನಾವು ಯಾವಾಗ ಬಂದರೂ ಇಲ್ಲೇ ರೊಟ್ಟಿ ಪಲ್ಯ ಊಟ ಮಾಡಲಿಕ್ಕೆ ಇಷ್ಟಪಡ್ತೀವಿ. ದಾವಣಗೆರೆಯಿಂದ ಬಂದಿರೋರು. ದಾವಣಗೆರೆಯಿಂದ ಬೆಂಗಳೂರಿಗೆ 15 ದಿನಕ್ಕೆ ಒಂದು ಸಲ ಆದರೂ ಬರ್ತೀವಿ ನಾವು. ಬಂದಾಗ ಒಂದು ಹೊತ್ತಾದರೂ ಇಲ್ಲಿ ಬಂದು ಊಟ ಮಾಡ್ಕೊಂಡು ಹೋಗ್ತೀವಿ. ಯಾಕಂದರೆ ಇಲ್ಲಿ ಬಸವೇಶ್ವರ ಹೋಟ್ಲದ್ದು ರೊಟ್ಟಿ ಊಟ ಅಂದರೆ ನಮ್ಗೆ ಭಾಳ ಇಷ್ಟ. ಹಾಗಾಗಿ ಬಂದು ಊಟ ಮಾಡ್ಕೊಂಡು ಹೋಗ್ತೀವಿ. ಎಲ್ಲ ವೆರೈಟಿ ಚೆನ್ನಾಗಿರುತ್ತೆ. ಇಲ್ಲಿ ತೃಪ್ತಿಯಾಗಿ ತಿಂತೀವಿ ನಾವು. ಬಿಸಿ ಮಾಡಬೇಕು. ನೀರು ಬಿಸಿ ಮಾಡಿದ್ರೆ ಅದು ನೀರು ಕುದಿಯೋದೇ ಕುದಿ ಬಳಕೆ ಇದು ಹಿಟ್ಟು ಅದ್ರೊಳಗೆ ಹಾಕಿ ತಿರುಗಿದ್ರೆ ಅದು ಗಟ್ಟಿ ಹಾಕೊಂತ ಬಂದರೆ ಅದು ಬಂದ್ ಮಾಡಿ ಮುಚ್ಚಿಟ್ಬಿಡೋದು. ಬೆಳಗ್ಗೆನೇ ಮಾಡ್ಕೊಬೋದು. ನಮ್ಗೆ ಯಾವಾಗ ಬೇಕಾದಾಗ ಯೂಸ್ ಮಾಡ್ಕೊಂಡು ಹೋಗ್ಬೋದು. ಅದೇ ಇವಾಗ ಅಂತೇನಿಲ್ಲ, ನಮ್ಗೆ ಯಾವಾಗ ಉಪಯೋಗ ಬೇಕೋ ಅವಾಗ ಮಾಡ್ಬೋದು. ಬೆಳಗ್ಗೆ ಮಾಡಿಕೊಂಡ್ರೆ ಸಾಯಂಕಾಲ ತನಕ ಬರುತ್ತೆ ಅದು. ಎಷ್ಟು ದಿನಕ್ಕೆ ಒಂದು 300 ರೊಟ್ಟಿ ಬಡಿತೀವಿ. ಹಿಟ್ಟು ಕಲಿಸ್ಕೋಬೇಕು, ಜಿಗಿ ಮಾಡ್ಕೋಬೇಕು. ಯಾವ ಥರ ಪಾತ್ರೆ ಇರ್ತದೆ, ದೊಡ್ಡ ಪಾತ್ರೆ ಜಿಗಿ ಕಲಿಸ್ತೀವಿ. ಅದು ಹೀಗೆಲ್ಲ ರುಬ್ಬಬೇಕದು ಚೆನ್ನಾಗಿ ತಿರ್ಸ್ಬಿಟ್ಟು ಹಿಟ್ಟು ನಾದಬಿಟ್ಟು ರೊಟ್ಟಿ ತಟ್ಟೋದು. ಕೈಯಲ್ಲೇ ಕಲಿಸೋದು. ರೂಢ ಆಗಿಬಿಟ್ಟದ. ಒಂದು ದಿನಕ್ಕೆ 300-400 ರೊಟ್ಟಿ ಹೋಗ್ತಾವೆ. ಬೆಳಗ್ಗೆ 11:30, ನೈಟ್ 10:30. 10:30 ನಡ್ಬಾಗ ಗ್ಯಾಪು ರೆಸ್ಟ್ ಬಿಡ್ತಾರೆ. 4 ಗಂಟೆಗೆ ರೆಸ್ಟು. ರೂಢ ಇದ್ದಾವೆ. ಮನೇಲಿ ಸುಮ್ಮನೆ 10-20 ರೊಟ್ಟಿ ಮಾಡ್ತಿದ್ದೆವು. ಇಲ್ಲಿ ಬಂದು ಎಲ್ಲ ರೂಢ ಬಿಡ್ತಾವೆ. 4 ವರ್ಷ ಆಯಿತು. 4 ವರ್ಷ ಆಯಿತು. ನಾವೇ ನಾದ್ತೇವ್ರಿ. ಎಲ್ಲ ನಾವೇ ನಾದ್ತೇವೆ. ಜಿಗಿ ನಾವೇ ಮಾಡ್ತೇವೆ. ರೊಟ್ಟಿ ಬಡಿತೇವೆ, ಬಡಿತೇವ್ರಿ. ಮತ್ತು ಆಮೇಲೆ ಇವ್ರು ಬಯಸ್ತಾರೆ, ನಾವು ಬಡಿತೀವಿ.
ಮನೆಯಲ್ಲಿ ಹೆಂಗೆ ಮಾಡ್ತೀವೋ ಅದೇ ಥರನೇ ಬೇಳೆ ಕಡಲೆಬೇಳೆನೇ ಚೆನ್ನಾಗಿ ಕಡಲೆಬೇಳೆನೇ ಇರುತ್ತೆ. ಕಡಲೆಬೇಳೆ ಕುದಿಸ್ಬಿಟ್ಟು ಬೆಲ್ಲ ಹಾಕಿ ಶುಂಠಿ ಇದಕ್ಕೆ ಏಲಕ್ಕಿ ಪೌಡ್ರು ಹಾಕಿಬಿಟ್ಟು ರುಬ್ಕೋತೀವಿ, ಕುದಿಸ್ಕೋತೀವಿ ಬೇಳೆ ಮೊದಲು. ಬೇಳೆ ಕುದಿಸ್ಕೊಂಡು ಬೆಲ್ಲ ಹಾಕಿ ಹೋಳಿಗೆ ಗ್ರೈಂಡ್ರಲ್ಲಿ ರುಬ್ಬೋದು. ಆಮೇಲೆ ಹೋಳಿಗೆ ಎಲ್ಲ ರೆಡಿ ಆಗುತ್ತೆ. ಆಮೇಲೆ ಇದು ಮೈದಾ ಹಿಟ್ಟಿಗೆ ಸ್ವಲ್ಪ ಅರಿಶಿಣ ಪುಡಿ ಹಾಕ್ತೀವಿ ಕಲರ್ಗೆ, ಸ್ವಲ್ಪ ಶೈನಿಂಗ್ ಇದು ಆಗಲಿ ಅಂತ. ಅದೇ ಮಾಮೂಲಿ ಕಲರ್ ಯಾವುದು ಗೊತ್ತಿಲ್ಲ, ಡಬ್ಬಿಯಲ್ಲಿ ತೊಗೊಂಬರ್ತಾರೆ, ಒಳ್ಳೆ ಯೂಸ್ ಐತೆ. ಅದನ್ನೇ ಅರಿಶಿನ ಪುಡಿ ಹಾಕಿ ಕಲಿಸ್ಬಿಡ್ತೀವಿ. 1 ಅವರ್ ಕಲಸಿ ಇಟ್ಕೋತೀವಿ ಹಿಟ್ಟು. 1 ಅವರ್ ಕಲಿಸ್ಬಿಟ್ಟು ಹೋಳಿಗೆ ಥರ ರೆಡಿ ಆಗುತ್ತೆ. ಈ ಥರ ರೆಡಿ ಮಾಡಿಕೊಂಡು ಥರ ಉಂಡೆ ಎಲ್ಲ ಕಟ್ಕೊಂಡ್ಬಿಟ್ಟು ಮೊದಲು ಥರ ಇಟ್ಕೊಂಡು ಸ್ವಲ್ಪ ಹಿಟ್ಟು ತೊಗೊಂಡು ಇದರೊಳಗೆ ಇಟ್ಕೊಂಡು ರುಬ್ಕೊಂಡು ಹೋಳಿಗೆ ರೆಡಿ ಮಾಡ್ತೀವಿ. ಮನೇಲಿ ಯಾವ ರೀತಿ ಮಾಡ್ತೀವೋ ಅದೇ ರೀತಿಯೇ ಹೋಳಿಗೆ ಬರುತ್ತೆ ಇಲ್ಲಿ. ಒಬ್ಬರೇ ಮಾಡೋದು. ಒಂದಿನ ಎಲ್ಲ ರೆಡಿ ಮಾಡಿ ಇಟ್ಕೊತೀವಿ, ಫ್ರಿಜ್ಜಲ್ಲಿ ಇಡ್ತೀವಿ. 2 ದಿನ 3 ದಿನ ಇರುತ್ತೆ. ಇಟ್ಕೊಂಡು ರೆಡಿ ಮಾಡ್ಕೊಂಡು ಫಸ್ಟಿಗೆ ಎಣ್ಣೆ ಹಾಕ್ಬೇಕು ಮೇಡಮ್. ಎಣ್ಣೆ ಹಾಕಿ ಆಮೇಲೆ ಈರುಳ್ಳಿ ಹಾಕಬೇಕು. ಈರುಳ್ಳಿ, ಮೆಣಸಿನ್ಕಾಯಿ, ಖಾರ ಇದು ಬರುತ್ತೆ, ಬೆಳ್ಳುಳ್ಳಿ, ಅಲ್ಲ ಪೇಸ್ಟು, ಕರಿಬೇವು, ಸಾಸ್ಮೆ, ಜೀರಿಗೆ ಹಾಕಿ ನೀರು ಹಾಕಬೇಕು ಮೇಡಮ್. ನೀರು ಹಾಕಿ ಕುದೀತೆ ಬಿಟ್ಟು ಕಾಸು ಬೆಣ್ಣೆ ಹಾಕಬೇಕು. ಬೆಣ್ಣೆ ಹಾಕಿ ಹಿಟ್ಟಾಕಿ ಕಲಿಸ್ಬೇಕು ಮೇಡಮ್. ತಿರುಗಿ ಬಿಡ್ಬೇಕು, ತಿರುಗಿ ಬಡಿಬೇಕು ಮೇಡಮ್. ಆಮೇಲೆ ಬಡಿದ ಮೇಲೆ ಕೊಬ್ಬರಿ, ಕೊತ್ತಂಬರಿ, ಎಳ್ಳು ಕಟ್ ಮಾಡಿ ಮಸಾಲೆ ಎಣ್ಣೆಗೆ ಮಸಾಲೆ ಹಾಕಿ ಆಮೇಲೆ ಗ್ರೇವಿ ಹಾಕಿ ಬೆಳ್ಳುಳ್ಳಿ ಪೇಸ್ಟು, ಖಾರ, ಹೌದು ಅಲ್ಲ ಪೇಸ್ಟು, ಆಮೇಲೆ ಇದು ಯಾವುದು ಶೇಂಗಾ ಚಟ್ನಿ, ಹೌದು ಇದು ಹಾಕಿ ಪುರ ಚಟ್ನಿ, ಹೌದು ಮಸಾಲೆ ಐಟಮ್, ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ ನೋಡಿ ಎಲ್ಲ ಹಾಕಿಬಿಟ್ಟು ಮಾಡ್ತಾರೆ ಮೇಡಮ್. ಮಜ್ಜಿಗೆ ಮೆಣಸು ಇದು ಸ್ಪೆಷಲ್ ಜೋಳ ರೊಟ್ಟಿ ಊಟಕ್ಕೆ ಮಜ್ಜಿಗೆ ಮೆಣಸು. ಇದು ಬನ್ನಿ, ಇದು ಪಾಪಡ್ ಊಟದ ಜೊತೆ ಕೊಡ್ತಾರೆ. ಇದು ಮಜ್ಜಿಗೆ ಮೆಣಸು ಪಾಪಡ್ ಊಟದ ಜೊತೆಗೆ. ಆಮೇಲೆ ಬಜ್ಜಿ ಮಾಡ್ತಾರೆ ಈಗ ನೋಡಿ, ಈರುಳ್ಳಿ ಬಜ್ಜಿ ಮಾಡ್ತಾಯಿದ್ದಾರೆ. ಸ್ಪೆಷಲ್ ಈರುಳ್ಳಿ ಬಜ್ಜಿ, ಈರುಳ್ಳಿ, ಕಡಲೆ ಹಿಟ್ಟು, ಕರಿಬೇವು, ಅದಕ್ಕೆ ಇದು ಓಂಕಾಳು, ಜೀರಿಗೆ, ಸಬ್ಬಸಿಗೆ ಸೊಪ್ಪು, ಅಜ್ವಾನ ನೋಡಿ ಎಲ್ಲ ಹಾಕಿ ಬಜ್ಜಿ ಬಿಡ್ತಾ ಇದ್ದಾರೆ. ಭಾರಿ ಚೆನ್ನಾಗಿತ್ತು ಊಟದ ಜೊತೆಗೆ ಬಿಸಿ ಬಿಸಿ ಬಜ್ಜಿ. ಉತ್ತರ ಕರ್ನಾಟಕದ ಬ್ಯಾಡಿಗೆ ಮೆಣಸು ಹಾಕಿ ಜೀರಿಗೆ, ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು, ಬೆಲ್ಲ, ಕರಿಬೇವು ಮತ್ತು ಬೆಳ್ಳುಳ್ಳಿ ಎಲ್ಲ ಹಾಕಿ ಮಸಾಲೆ ಮಾಡಿ ಸ್ಟಾರ್ ಚಟ್ನಿ ಊಟದ ಜೊತೆ ನಂಬರ್ 1 ಬಾಯಿ ರೊಟ್ಟಿ ಜೊತೆ ತಿನ್ಬಿಟ್ರೆ ಸ್ವರ್ಗ. ನೋಡಿ ಮೇಡಮ್, ಹೆಸರು ಕಾಳು, ಸಾಂಬಾರು, ನುಗ್ಗೆಕಾಯಿ ಸಾಂಬಾರು, ಆಮೇಲೆ ರಸಮ್ಮು, ಪೆಪ್ಪರ್ ರಸಮ್ಮು, ಕೊಬ್ಬರಿ, ಈರುಳ್ಳಿ, ಕೊತ್ತಂಬರಿ, ಆಮೇಲೆ ಕೊಬ್ಬರಿ ಹಾಕಿ ಮೊಸರು ಹಾಕಿ ಚಟ್ನಿ ಮಾಡ್ತಾರೆ. ಭಾರಿ ಚೆನ್ನಾಗಿದೆ ರೊಟ್ಟಿಗೆ ಕೊಬ್ಬರಿ ಚಟ್ನಿ, ಭಾರಿ ಊಟದ ಜೊತೆಗೆ ಭಾರಿ ಚೆನ್ನಾಗಿದೆ. ಅದೇ ಕೋಸಂಬರಿ, ಇದು ಹೆಸರುಬೇಳೆ ಕೋಸಂಬರಿ ಭಾರಿ ಚೆನ್ನಾಗಿದೆ ನೋಡಿ. ಇದು ಊಟದ ಜೊತೆ ತಿಂದುಬಿಟ್ರೆ ಅಷ್ಟೇ ನೋಡಿ. ಇದು ಬೆಳೆ ಹೋಳಿಗೆ, ಕಡಲೆಬೇಳೆ ಹಾಕಿ ಕ್ಲಾಸ್ ಮಾಡಿ ಏಲಕ್ಕಿ, ಕಡಲೆಬೇಳೆ ಇದು ಮಾಡಿ ಬಾಯ್ಲ್ ಮಾಡಿ ಆಮೇಲೆ ಏಲಕ್ಕಿ ಹಾಕಿ ಮೇನ್ ಬೆಲ್ಲ, ಒಳ್ಳೆ ಬೆಲ್ಲ ಹಾಕಿ ಕಡಲೆಬೇಳೆ ಹಾಕಿ ಏಲಕ್ಕಿ ಹಾಕಿ ಮಾಡ್ತಾರೆ ಬೆಳೆ ಹೋಳಿಗೆ. ನೆಕ್ಸ್ಟ್ ಕೊಬ್ಬರಿ ಹೋಳಿಗೆ ಸರ್, ಇದು ಕೋಕೋನಟ್ ಹೋಳಿಗೆ, ಇದು ಶೇಂಗಾ ಹೋಳಿಗೆ, ಗ್ರೌಂಡ್ನಟ್, ಶೇಂಗಾ. ಉತ್ತರ ಕರ್ನಾಟಕ ಸ್ಪೆಷಲ್ ಇದು 3 ಬೇಳೆ ಹೋಳಿಗೆ, ಶೇಂಗಾ ಹೋಳಿಗೆ, ಕಾಯಿ ಹೋಳಿಗೆ, 3 ಹೋಳಿಗೆ ಸರ್. ಒಳ್ಳೆ ಬೆಲ್ಲ ಹಾಕಿ ಮಾಡ್ತಾರೆ, ಪ್ಯೂರ್ ಬೆಲ್ಲಲ್ಲಿ.
ಮನುಷ್ಯನಿಗೆ ಬಹಳ ಮುಖ್ಯವಾದಂಥ ಊಟ ಒಂದು ಇದ್ದರೆ ತುಂಬ ಸಂತೃಪ್ತಿ. ಇಲ್ಲಿ ನಾವು ಉತ್ತರ ಕರ್ನಾಟಕದ ಹೋಟೆಲಲ್ಲಿ ನಾವು ತುಂಬ ಉತ್ತರ ಕರ್ನಾಟಕ ಹೋಟೆಲಿಗೆ ಬಂದರೆ ಒಂದಷ್ಟು ವೆರೈಟಿಯಾಗಿ ಊಟ ಸಿಗುತ್ತೆ. ಫಸ್ಟು ನಮಗೆ ಅಲ್ಲಿ ಬಂದಾಗ ಕೊಡೋದೇ ಏನು ಹೋಳಿಗೆ. ಫಸ್ಟು ಇಲ್ಲಿ 3 ಥರದ ಹೋಳಿಗೆ ಕೊಡ್ತಾರೆ. ಒಂದು ಬೇಳೆ ಹೋಳಿಗೆ, ಒಂದು ಕಾಯಿ ಹೋಳಿಗೆ, ಇನ್ನೊಂದು ಕಡಲೆ ಬೀಜದ ಹೋಳಿಗೆ, ಶೇಂಗಾ ಹೋಳಿಗೆ ಅಂತ ಕೊಡ್ತಾರೆ. ಇವತ್ತು ನಾವು ಕಾಯಿ ಹೋಳಿಗೆನ ಟೇಸ್ಟ್ ಮಾಡಿ ನೋಡೋಣ. ಅದ್ಭುತವಾದ ಸ್ವೀಟು, ಅದ್ಭುತವಾದ ಟೇಸ್ಟು, ಓವರ್ ಸ್ವೀಟು ಇಲ್ಲ, ಕಡಿಮೆ ಸ್ವೀಟು ಇಲ್ಲ, ತುಂಬ ಚೆನ್ನಾಗಿದೆ. ಉತ್ತರ ಕರ್ನಾಟಕ ಹೋಟೆಲ್ ಅಂದರೆ ಬಹಳ ಮುಖ್ಯವಾದ ರೊಟ್ಟಿ ಮೇಲೆ ಒಂದು ಬೆಣ್ಣೆ ಕೊಡ್ತಾರೆ. ಬೆಣ್ಣೆನ ಫುಲ್ಲು ಹಿಂಗೆ ಸ್ಪ್ರೆಡ್ ಮಾಡಿಕೊಂಡು ಅದರಲ್ಲೂ ಏನು ಎಣ್ಗಾಯಿ, 3 ಥರದ್ದು ಪಲ್ಯ ಕೊಟ್ಟಿರ್ತಾರೆ. ಮಡಿಕೆ ಹೆಸರು ಕಾಳು, ಅದು ಸಮಥಿಂಗ್ ಅದೆಲ್ಲ. ಸೊ ಬೆಣ್ಣೆನ ಅದಕ್ಕೆ ಎದ್ಕೊಂಡು ಬಿಸಿ ಬಿಸಿಯಾಗಿ ರೊಟ್ಟಿ ಇರುತ್ತೆ. ಫಸ್ಟು ಎಣ್ಗಾಯಲ್ಲಿ ತಿನ್ನೋಣ, ಹೆಂಗಿದೆ ನೋಡೋಣ. ತುಂಬ ಟೇಸ್ಟಿಯಾಗಿದೆ ಎಣ್ಗಾಯಿ. ಅದರಲ್ಲೂ ಇಲ್ಲಿ ಈ ಬೇಸಿಗೆಗೆ ತುಂಬ ಮುಖ್ಯವಾದಂಥದ್ದು ಮಜ್ಜಿಗೆ ಮೆಣಸು ಅಂತ ಅಂತಾರೆ. ಜೊತೆಗೆ ಇದು ತೆಂಗಿನಕಾಯಿ ಚಟ್ನಿ ಕೂಡ ಕೊಟ್ಟಿದ್ದಾರೆ. ಇಲ್ಲಿ ಸ್ಪೆಷಲ್ ಏನು ಅಂದರೆ ಚಟ್ನಿಗೆ ಈರುಳ್ಳಿನ ಬಳಸಿರ್ತಾರೆ. ನಾವು ಮನೆಯಲ್ಲಿ ಈ ಥರ ಬಳಸಲ್ಲ. ಸೊ ಹಂಗಾಗಿ ಟೇಸ್ಟು ಎಕ್ಸ್ಟ್ರಾ ಕೊಡುತ್ತೆ. ನಿಮ್ಗೆ ಗೊತ್ತಲ್ಲ, ನಿಮಗೆ ಸೈಡ್ಸ್ ಎಲ್ಲ ಈರುಳ್ಳಿ, ಅದಕ್ಕೆ ಹೆಲ್ದಿಯಾಗಿ ಆರೋಗ್ಯಕ್ಕೆ ಏನು ಬೇಕು ಈಗ ಬೇಸಿಗೆ ಕಾಲಕ್ಕೆ ಅದೆಲ್ಲವೂ ಇಲ್ಲಿರುತ್ತೆ. ಬಹಳ ಮುಖ್ಯವಾಗಿ ಚುಲ್ಕ, ಇದನ್ನು ನಾವು ನೋಡಿದಾಗ ಸ್ವೀಟ್ ಅಂತೀವಿ, ಬಟ್ ಇದು ಕಡಲೆ ಹಿಟ್ಟಿಂದ ಮಾಡಿರೋವಂಥ ಖಾರ ಮಿಶ್ರಿತ ಒಂದು ಸ್ಪೆಷಲ್ ಟೇಸ್ಟ್ ಇದು ತಿಂಡಿ. ಇದು ತುಂಬ ಚೆನ್ನಾಗಿದೆ. ಅಂದರೆ ಸ್ಪೈಸಿಯಾಗಿ ಒಂಥರ ಸ್ಪೆಷಲ್ ಟೇಸ್ಟ್ ಅದು ಕೊಡುತ್ತೆ. ಸೊ ನೀವು ಕೂಡ ಏನಾದರೂ ಉತ್ತರ ಕರ್ನಾಟಕ ಹೋಟೆಲ್ ಊಟ ತಿನ್ನಬೇಕು ಅಂದರೆ ಆನಂದರಾವ್ ಸರ್ಕಲಲ್ಲಿರುವಂಥ ಬಸವೇಶ್ವರ ಖಾನಾವಳಿಗೆ ಬಂದು ಇಲ್ಲಿನ ಟೇಸ್ಟನ್ನು ನೋಡ್ಬೋದು ನೀವು.